ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗಂಗಾವತರಣ ವೃತ್ತಾಂತವು ಹಾಗೂ ಕಲ್ಮಾಶಪಾದ ಖಟ್ವಾಂಗ ಚರಿತ್ರವು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು. ರಾಜ, ಕೇಳು. ಕಪಿಲಾಜ್ಞೆಯಂತೆ ಅಂಶುಮಂತನು ಆಕಾಶಗಂಗೆಯನ್ನು ತರುವುದಕ್ಕಾಗಿ ಬಹುಕಾಲದವರೆಗೆ ತಪಸ್ಸು ಮಾಡಿದನು. ಕೊನೆಗೆ ಅವನಿಂದ ಸಾಧ್ಯವಿಲ್ಲದೆ ಅವನು ಹಾಗೆಯೇ ಕಾಲಾಧೀನನಾದನು. ಅವನ ಮಗನಾದ ದಿಲೀಪನು ತಾನು ಬದುಕಿರುವವರೆಗೂ ಅದೇ ಪ್ರಯತ್ನದಲ್ಲಿದ್ದು ಕೊನೆಗೆ ಅವನು ವಿಫಲ ಪ್ರಯತ್ನನಾಗಿಯೇ ಸತ್ತನು. ಆಮೇಲೆ ಇವನ ಮಗನಾದ ಭಗೀರಥನೆಂಬುವನು ಹೇಗಾದರೂ ಈ ಕಾರ್ಯವನ್ನು ಕೊನೆಗಾಣಿಸಬೇಕೆಂದು ತನ್ನ ತಂದೆ ತಾತಂದರಿಗಿಂತಲೂ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು. ಕೊನೆಗೆ ಗಂಗಾದೇವಿಯು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ, ಓ ಭಗೀರಥ, ನಿನ್ನ ಕೋರಿಕೆಯನ್ನು ತಿಳಿಸು, ನಡೆಸಿಕೊಡುವೆನು ಎಂದಳು. ಭಗೀರಥನು ತನ್ನ ಉದ್ದೇಶವನ್ನು ತಿಳಿಸಿ ಪ್ರಾರ್ಥಿಸಲು ಗಂಗಾದೇವಿಯು ಅವನನ್ನು ಕುರಿತು, ಓ ರಾಜಕುಮಾರ, ನಿನ್ನ ಕೋರಿಕೆಯಂತೆ ನಾನು ಭೂಮಿಗಾಗಲಿ ಪಾತಾಳಕ್ಕಾಗಲಿ ಬರುವುದರಲ್ಲಿ ಅಡ್ಡಿಯಿಲ್ಲ. ಆದರೆ ನಾನು ಆಕಾಶದಿಂದ ಕೆಳಕ್ಕೆ ಬೀಳುವಾಗ ನನ್ನ ವೇಗವನ್ನು ತಡೆಯಬಲ್ಲವರಾರು? ಈ ಭೂಮಿಯೇನೋ ತಡೆಯಲಾರದು. ಬೇರೆ ಯಾರು ತಡೆದುಕೊಳ್ಳತಕ್ಕವರು ಇಲ್ಲದಿದ್ದರೆ ನಾನು ಈ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ ಪ್ರವೇಶಿಸಬೇಕಾಗುವುದು. ಇದಲ್ಲದೆ ಭೂಮಿಯಲ್ಲಿ ಪ್ರವಹಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಇಷ್ಟವಿಲ್ಲ. ಏಕೆಂದು ಕೇಳುವೆಯಾ? ಈ ಭೂಲೋಕದಲ್ಲಿ ಪಾಪಿಗಳು ಅದೆಷ್ಟೋ ಮಂದಿಯುಂಟು. ಅವರು ತಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ನನ್ನಲ್ಲಿ ಸ್ನಾನ ಮಾಡುವರು. ಅವರು ನನಗೆ ಅಂಟಿಸಿ ಹೋದ ಪಾಪವನ್ನು ನಾನು ಯಾವ ವಿಧದಿಂದ ಕಳೆದುಕೊಳ್ಳಲಿ? ಈ ವಿಷಯಗಳಿಗೆ ನೀನು ತಕ್ಕ ಪ್ರತೀಕಾರವನ್ನು ಮೊದಲು ಯೋಚಿಸಬೇಕು ಎಂದಳು. ಅದಕ್ಕೆ ಆ ಭಗೀರಥನು, ಅಮ್ಮ, ಭೂಮಿಯಲ್ಲಿ ಕೇವಲ ಪಾಪಿಗಳು ಮಾತ್ರವೇ ಅಲ್ಲದೆ ಪುಣ್ಯಾತ್ಮರು ಎಷ್ಟೋ ಮಂದಿಯುಂಟಲ್ಲವೇ? ಕಾಮ್ಯ ಕರ್ಮಗಳನ್ನು ಬಿಟ್ಟು ಜಿತೇಂದ್ರಿಯರಾಗಿ ಬ್ರಹ್ಮೋಪಾಸನದಿಂದ ಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದೆಷ್ಟೋ ಮಂದಿ ಇರುವರು. ಅವರು ತಮ್ಮ ಸಂಬಂಧದಿಂದ ಲೋಕವನ್ನೇ ಪಾವನ ಮಾಡುವರು. ಅವರು ನಿನ್ನಲ್ಲಿ ಸ್ನಾನ ಮಾಡುವರಲ್ಲವೇ? ಪಾಪಿಗಳ ಸಂಬಂಧದಿಂದ ನಿನ್ನಲ್ಲಿ ಸೇರಿದ ಪಾಪವು ಅಂತಹ ಪುಣ್ಯಾತ್ಮರ ಸ್ಪರ್ಶದಿಂದ ಕಳೆದು ಹೋಗುವುದು. ಭಗವಂತನು ಸರ್ವಾತ್ಮಕನಾದುದರಿಂದ ಅಂತಹ ಪುಣ್ಯಾತ್ಮರಲ್ಲಿದ್ದು ಆ ಪಾಪಗಳನ್ನು ನೀಗಿಸುವನು. ಇದಕ್ಕಾಗಿ ನೀನು ವಿಚಾರಿಸಬೇಕಾದುದಿಲ್ಲ. ಭೂಮಿಯಲ್ಲಿ ನಿನ್ನ ವೇಗವನ್ನು ತಡೆದು ನಿಲ್ಲುವರಾರೆಂದು ಕೇಳಿದೆಯಲ್ಲವೇ? ವಸ್ತ್ರದಲ್ಲಿ ನೂಲೆಳೆಗಳಂತೆ ಯಾವನು ಈ ಸಮಸ್ತ ಪ್ರಪಂಚದಲ್ಲಿಯೂ ವ್ಯಾಪಿಸಿರುವನು? ಬ್ರಹ್ಮನು ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ಸಮಸ್ತ ಶರೀರಗಳಲ್ಲಿಯೂ ಯಾವನು ಅಂತರಾತ್ಮನಾಗಿರುವನು? ರುದ್ರ ಶರೀರಕನಾದ ಆ ಪರಮಾತ್ಮನೇ ನಿನ್ನ ವೇಗವನ್ನು ಧರಿಸಬಲ್ಲನು ಎಂದನು. ಅದಕ್ಕೆ ಆ ಗಂಗೆಯು, ವತ್ಸ, ಹಾಗಿದ್ದರೆ ನೀನು ಆ ಪರಮ ಶಿವನನ್ನೇ ಪ್ರಾರ್ಥಿಸಿ ನನ್ನ ಪ್ರವಾಹ ವೇಗವನ್ನು ತಡೆದುಕೊಳ್ಳುವಂತೆ ಮಾಡು ಎಂದಳು. ಇದರ ಮೇಲೆ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು. ಸರ್ವಜ್ಞನಾದ ರುದ್ರನು ಈ ಕಾರ್ಯವನ್ನು ತಾನು ನಡೆಸಬೇಕೆಂದು ಮೊದಲೇ ಸಂಕಲ್ಪಿಸಿದವನಾಗಿದ್ದುದರಿಂದ ಭಗೀರಥನ ಪ್ರಾರ್ಥನೆಗೆ ಅಡ್ಡ ಮಾತಾಡದೆ ವಿಷ್ಣು ಪಾದೋದ್ಭವೆಯಾದುದರಿಂದ ಪರಮ ಪಾವನೆಯೆನಿಸಿಕೊಂಡ ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಸಂತೋಷದಿಂದ ಸಮ್ಮತಿಸಿದನು. ಆಮೇಲೆ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯು ಆಕಾಶದಿಂದಿಳಿದು ಶಿವನ ಜಟಾಜೂಟದಲ್ಲಿ ಬಿದ್ದಳು. ಭಗೀರಥನು ಆ ಗಂಗೆಯನ್ನು ತನ್ನ ಪಿತೃಗಳ ಭಸ್ಮರಾಶಿಯು ಬಿದ್ದಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದು ಉದ್ದೇಶಿಸಿ ತನ್ನ ರಥವನ್ನೇರಿ ವಾಯುವೇಗದಿಂದ ಹೊರಟನು. ಗಂಗೆಯು ಆ ರಥದ ದಾರಿಯನ್ನೇ ಅನುಸರಿಸಿ ಹೋಗುತ್ತಾ ದಾರಿಯಲ್ಲಿ ಅನೇಕ ದೇಶಗಳನ್ನು ತನ್ನ ಸಂಬಂಧದಿಂದ ಪಾವನ ಮಾಡುತ್ತಾ ಕೊನೆಗೆ ದಗ್ಧರಾದ ಸಗರ ಕುಮಾರರ ಭಸ್ಮರಾಶಿಯನ್ನು ತನ್ನ ಪ್ರವಾಹ ಜಲದಿಂದ ತೊಳೆದಳು. ರಾಜ, ಅತಿ ಕ್ರೂರವಾದ ಬ್ರಾಹ್ಮಣ ಶಾಪದಿಂದ ದಗ್ಧರಾದ ಸಗರ ಪುತ್ರರು ಕೂಡ ಗಂಗಾ ಜಲ ಸಂಬಂಧದಿಂದ ಸ್ವರ್ಗವನ್ನು ಹೊಂದಿದರು. ಹೀಗೆ ಭಸ್ಮೀಭೂತವಾದ
ತಮ್ಮ ಶರೀರದಿಂದಲೇ ಸಗರ ಪುತ್ರರು ಗಂಗೆಯನ್ನು ಸ್ಪರ್ಶಿಸಿ ಸದ್ಗತಿಯನ್ನು ಹೊಂದಿರುವಾಗ ದೃಢ ನಿಯಮದಿಂದ ಗಂಗಾ ಸ್ನಾನವನ್ನು ಮಾಡತಕ್ಕವರಿಗೆ ಸದ್ಗತಿಯುಂಟಾಗುವುದರಲ್ಲಿ ಏನಾಶ್ಚರ್ಯವು? ಸಂಸಾರ ತಾರಕನಾದ ಶ್ರೀಹರಿಯ ಪಾದತೀರ್ಥವೆನಿಸಿಕೊಂಡ ಗಂಗಾ ನದಿಗೆ ಈ ಪ್ರಭಾವವಿರುವುದೇನು ಅತಿಶಯವಲ್ಲ. ಆ ಭಗವಂತನ ಪಾದ ಕಮಲವನ್ನು ತಮ್ಮ ದೇಹದಲ್ಲಿ, ತಮ್ಮ ಹೃದಯದಲ್ಲಿ ಶ್ರದ್ಧೆಯಿಂದ ನಿಲ್ಲಿಸಿದ ಮಹಾಯೋಗಿಗಳು ರಾಗಾದಿ ದೋಷಗಳನ್ನು ನೀಗಿ ದುರ್ನಿವಾರವಾದ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಆ ಕ್ಷಣವೇ ಮುಕ್ತಿಯನ್ನು ಹೊಂದುವರು. ಇನ್ನು ಆ ಭಗವಂತನ ಪಾದತೀರ್ಥ ಸ್ಪರ್ಶದಿಂದ ಸದ್ಗತಿಯುಂಟಾಗುವುದರಲ್ಲಿ ಆಶ್ಚರ್ಯವೇನುಂಟು? ಓ ರಾಜ, ಇನ್ನು ಭಗೀರಥನ ಮುಂದಿನ ಸಂತತಿಯನ್ನು ಹೇಳುವೆನು ಕೇಳು. ಆ ಭಗೀರಥನಿಗೆ ಶುಕ್ರನೆಂಬ ಕುಮಾರನು ಹುಟ್ಟಿದನು. ಶುಕ್ರನಿಂದ ನಾಭಾವರನು, ಅವನಿಂದ ಸಿಂಧುದ್ವೀಪನು, ಅವನಿಂದ ಆ ಮಿತಾಯುವು ಜನಿಸಿದರು. ಆ ಮಿತಾಯುವಿನ ಮಗನು ಋತುಪರ್ಣನು. ಈತನೇ ಪ್ರಸಿದ್ಧನಾದ ನಳಚಕ್ರವರ್ತಿಗೆ ಮಿತ್ರನಾಗಿ ಅವನಿಂದ ಅಶ್ವವಿದ್ಯೆಯನ್ನು ತಾನು ತಿಳಿದುಕೊಂಡು ಅವನಿಗೆ ತನ್ನಲ್ಲಿದ್ದ ಅಕ್ಷ ಹೃದಯವನ್ನು ಉಪದೇಶಿಸಿದನು. ಈ ಋತುಪರ್ಣನಿಗೆ ಸರ್ವಕಾಮನೆಂಬ ಮಗನಾದನು. ಆತನ ಮಗನು ಸುದಾಸನು. ಸುದಾಸನ ಮಗನು ಮಿತ್ರಸಹನು. ಇವನು ಮದಯಂತಿ ಎಂಬುವಳನ್ನು ವರಿಸಿದನು. ಈ ಮಿತ್ರಸಹನನ್ನೇ ಕಲ್ಮಾಶಪಾದನೆಂದು ಹೇಳುವರು. ಈತನು ಒಮ್ಮೆ ವಸಿಷ್ಠ ಮಹರ್ಷಿಯ ಶಾಪದಿಂದ ರಾಕ್ಷಸನಾದನು. ಇವನಿಗೆ ಔರಸ ಸಂತಾನವು ಇಲ್ಲದೆ ಹೋಯಿತು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಈ ಮಿತ್ರಸಹನು ಗುರುವಾದ ವಸಿಷ್ಠನ ಶಾಪಕ್ಕೆ ಗುರಿಯಾದುದೇಕೆ? ಈ ವೃತ್ತಾಂತವನ್ನು ನನಗೆ ತಿಳಿಸಬಹುದಾಗಿದ್ದರೆ ವಿವರಿಸಿ ಹೇಳಬೇಕು ಎಂದನು. ಅದಕ್ಕ ಶುಕನು, ರಾಜ ಕೇಳು. ಆ ಮಿತ್ರಸಹನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಾ ಒಬ್ಬನೊಬ್ಬ ರಾಕ್ಷಸನನ್ನು ಸಂಹರಿಸಿ ಆ ರಾಕ್ಷಸನಿಗೆ ಸಹೋದರನಾಗಿದ್ದ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲದೆ ಅಲಕ್ಷ್ಯವಾಗಿ ಬಿಟ್ಟು ಬಿಟ್ಟನು. ಹೀಗೆ ತಲೆ ತಪ್ಪಿಸಿಕೊಂಡು ಹೋದ ರಾಕ್ಷಸನು ತನ್ನ ಅಣ್ಣನನ್ನು ಕೊಂದ ರಾಜನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಯೋಚಿಸಿ ವೇಷಧಾರಿಯಾಗಿ ಬಂದು ಆ ರಾಜನ ಮನೆಯಲ್ಲಿಯೇ ಅಡಿಗೆಯವನಾಗಿ ಸೇರಿಕೊಂಡನು. ಒಮ್ಮೆ ಕುಲಗುರುವಾದ ವಸಿಷ್ಠನು ರಾಜನ ಮನೆಯಲ್ಲಿ ಭೋಜನಾರ್ಥಿಯಾಗಿ ಬಂದಾಗ ಇವನು ಮನುಷ್ಯ ಮಾಂಸವನ್ನು ಪಕ್ವ ಮಾಡಿ ಅವನ ಎಲೆಗೆ ಬಡಿಸಿದನು. ಎಲೆಗೆ ಬಡಿಸುತ್ತಿರುವಾಗಲೇ ವಸಿಷ್ಠನು ಅದರ ದುರ್ಗಂಧದಿಂದ ಅದು ಅಭಕ್ಷ್ಯವಾದ ನರಮಾಂಸವೆಂಬುದನ್ನು ತಿಳಿದು ಕೋಪದಿಂದ ಹಿಂದು ಮುಂದು ಯೋಚಿಸದೆ ಮುಂದಿದ್ದ ರಾಜನನ್ನು ಕುರಿತು, ದುರಾತ್ಮ, ನನ್ನ ಭೋಜನಕ್ಕಾಗಿ ನರಮಾಂಸವನ್ನು ಇಕ್ಕಿಸುವೆಯಾ? ನೀನು ರಾಕ್ಷಸ ಜನ್ಮವನ್ನು ಹೊಂದು ಎಂದು ಶಪಿಸಿಬಿಟ್ಟನು. ಕೊನೆಗೆ ಅದು ರಾಕ್ಷಸನ ಕೃತ್ಯವೇ ಹೊರತು ರಾಜನ ತಪ್ಪಲ್ಲವೆಂದು ವಸಿಷ್ಠನಿಗೆ ತಿಳಿದು ಬಂದುದರಿಂದ ತಾನು ಕೊಟ್ಟ ಶಾಪಕ್ಕೆ 12 ವರ್ಷದವರೆಗೆ ಮಾತ್ರ ಕಾಲಾವಧಿಯನ್ನು ನಿರ್ಣಯಿಸಿ ಅದರ ಮೇಲೆ ಆ ರಾಜನಿಗೆ ರಾಕ್ಷಸ ಜನ್ಮವು ಬಿಟ್ಟು ಹೋಗುವಂತೆ ಅನುಗ್ರಹಿಸಿದನು. ಆದರೇನು, ಇಷ್ಟರಲ್ಲಿ ನಿರಪರಾಧಿಯಾದ ತನ್ನನ್ನು ಶಪಿಸಿದಕ್ಕಾಗಿ ರಾಜನಿಗೆ ವಸಿಷ್ಠನ ಮೇಲೆ ಅತ್ಯಾಕ್ರೋಶವು ಹುಟ್ಟಿತು. ಆ ಗುರುವಿಗೆ ಪ್ರತಿಶಾಪವನ್ನು ಕೊಡುವುದಕ್ಕಾಗಿ ಕೈಗೆ ನೀರನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿದನು. ಆ ಶಾಪ ಜಲವನ್ನು ವಸಿಷ್ಠನ ಮೇಲೆ ಪ್ರಯೋಗಿಸುವಷ್ಟರಲ್ಲಿ ಅವನ ಪತ್ನಿಯಾದ ಮದಯಂತಿಯು ಬಂದು ಪತಿಯ ಕೈಯನ್ನು ಹಿಡಿದು, ನಾಥ, ನಿಮಗೆ ಪರಮಪೂಜ್ಯರಾದ ಗುರುಗಳ ಮೇಲೆ ಕೋಪಿಸುವುದು ಯುಕ್ತವಲ್ಲ. ಈ ಶಾಪ ಜಲವನ್ನು ಕೆಳಗೆ ಚೆಲ್ಲಿಬಿಡು ಎಂದು ಪ್ರಾರ್ಥಿಸಿದಳು. ಅತಿ ಕ್ರೂರವಾದ ಆ ಶಾಪ ಜಲವನ್ನು ಎಲ್ಲಿ ಬಿಡಬೇಕೆಂದು ರಾಜನು ಸುತ್ತಲೂ ನೋಡಿದನು. ಭೂಮಿ, ಆಕಾಶ, ದಿಕ್ಕು ವಿದಿಕ್ಕುಗಳೆಲ್ಲವೂ ಅನೇಕ ಪ್ರಾಣಿಗಳಿಗೆ ನೆಲೆಯಾಗಿರುವುದನ್ನು ನೋಡಿ ಆ ಜಲವನ್ನು ಯಾವ ಕಡೆಗೆ ಚೆಲ್ಲಿದರೂ ಅಲ್ಲಲ್ಲಿನ ಪ್ರಾಣಿಗಳಿಗೆ ಅಪಾಯ ಉಂಟಾಗುವುದೆಂಬ ಶಂಕೆಯಿಂದ ರಾಜನು ಆ ಶಾಪ ಜಲವನ್ನು ತನ್ನ ಪಾದಗಳ ಮೇಲೆಯೇ ಬಿಟ್ಟುಕೊಂಡನು. ಅದರ ವೇಗದಿಂದ ಅವನ ಪಾದಗಳು ಸುಟ್ಟು ಇದ್ದಲಿನಂತೆ ಕಪ್ಪಾದವು. ರಾಜೇಂದ್ರ, ಈ ಕಾರಣದಿಂದಲೇ ಅವನಿಗೆ ಕಲ್ಮಾಶಪಾದನೆಂಬ ಹೆಸರಾಯಿತು. ಇವನು ಆ ಕ್ಷಣವೇ ವಸಿಷ್ಠ ಶಾಪದಂತೆ ರಾಕ್ಷಸ ರೂಪವನ್ನು ಹೊಂದಿ ಕಾಡು ಕಾಡಾಗಿ ತಿರುಗಿ ಮೃಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು. ಹೀಗೆ ಆ ರಾಜನು ರಾಕ್ಷಸ ರೂಪದಿಂದ ಅರಣ್ಯದಲ್ಲಿ ಸುತ್ತುತ್ತಿರುವಾಗ
ಒಂದಾನೊಂದು ಕಡೆಯಲ್ಲಿ ವನವಾಸಿಗಳಾದ ಇಬ್ಬರು ಮುನಿ ದಂಪತಿಗಳು ರಹಸ್ಯವಾಗಿ ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು. ಕ್ಷುಧಾರ್ಥನಾಗಿ ಬರುತ್ತಿದ್ದ ಆ ರಾಕ್ಷಸನು ಅಕಸ್ಮಾತ್ತಾಗಿ ಆ ಮುನಿ ದಂಪತಿಗಳನ್ನು ಕಂಡು ಅವರಲ್ಲಿ ಪುರುಷನನ್ನು ಹಿಡಿದು ಭಕ್ಷಿಸುವುದಕ್ಕಾಗಿ ಯತ್ನಿಸಿದನು. ಇಷ್ಟರಲ್ಲಿ ಬ್ರಾಹ್ಮಣ ಪತ್ನಿಯು ಭಯದಿಂದ ಬೆಜ್ಜರ ಬಿದ್ದು ಆ ರಾಕ್ಷಸನನ್ನು ದೈನ್ಯದಿಂದ ಪ್ರಾರ್ಥಿಸುವಳು. ಎಲೈ, ನೀನು ನಿಜವಾಗಿ ರಾಕ್ಷಸನಲ್ಲ, ಇಕ್ಷ್ವಾಕು ವಂಶಶ್ರೇಷ್ಠನು, ಮಹಾತ್ಮಳಾದ ಮದಯಂತಿಯ ಪತಿಯು. ವೀರಾಗ್ರೇಸರನೆನಿಸಿಕೊಂಡು ನೀನು ಬ್ರಾಹ್ಮಣ ವಧರೂಪವಾದ ಈ ಪಾಪ ಕಾರ್ಯಕ್ಕೆ ಕೈಯಿಕ್ಕುವುದು ಯುಕ್ತವೇ? ಪುತ್ರಾರ್ಥಿನಿಯಾಗಿ ನಾನು ಪತಿ ಸೇವೆಯನ್ನು ಮಾಡುತ್ತಿರುವೆನು. ನನ್ನಲ್ಲಿ ಕೃಪೆಯಿಟ್ಟು ನನಗೆ ಪತಿಭಿಕ್ಷವನ್ನು ಕೊಟ್ಟು ಕಾಪಾಡಬೇಕು. ಈತನಾದರೂ ಬ್ರಾಹ್ಮಣನು, ಇನ್ನು ಈತನು ನನ್ನಲ್ಲಿ ರತಿ ಸುಖದಿಂದ ತೃಪ್ತನಾಗಿಲ್ಲ. ಈ ಸ್ಥಿತಿಯಲ್ಲಿ ಇವನನ್ನು ನೀನು ಭಕ್ಷಿಸಬಹುದೇ? ಇದು ಮಹಾಪಾತಕವಲ್ಲವೇ? ಇದಲ್ಲದೆ ಮನುಷ್ಯ ದೇಹವೇ ಜೀವನಿಗೆ ಸರ್ವವಿಧ ಪುರುಷಾರ್ಥಗಳನ್ನು ಕೈಕೊಡಿಸತಕ್ಕದ್ದು. ಅಂತಹ ಮನುಷ್ಯರನ್ನು ಕೊಲ್ಲುವುದರಿಂದ ಅವನ ಶರೀರವನ್ನು ಮಾತ್ರವೇ ಅಲ್ಲದೆ ಆ ಜೀವನಿಗೆ ಅದರಿಂದ ಲಭಿಸಬಹುದಾದ ಇಹಪರ ಲೋಕಗಳ ಪುರುಷಾರ್ಥಗಳೆಲ್ಲವನ್ನು ನಿರ್ಮೂಲವಾಗಿ ಕೆಡಿಸಿದಂತಾಗುವುದು. ಆದುದರಿಂದಲೇ ಮನುಷ್ಯ ವಧವನ್ನು ಲೋಕದಲ್ಲಿ ಮಹಾಪಾಪ ಹೇತುವೆಂದು ಹೇಳುವರು. ಇದರ ಮೇಲೆ ಈತನು ಶುದ್ಧವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವನು, ವೇದಾಧ್ಯಯನ ಸಂಪನ್ನನು, ತಪಸ್ಸಿನಿಂದಲೂ ಶೀಲದಿಂದಲೂ ಗುಣದಿಂದಲೂ ಮೇಲೆನಿಸಿದವನು, ಸರ್ವಾಂತರಾತ್ಮನಾಗಿ ಸಮಸ್ತ ಗುಣಾಕಾರನಾದ ಪರಮ ಪುರುಷನನ್ನು ಉಪಾಸನೆ ಮಾಡುವುದರಲ್ಲಿಯೇ ಆಸಕ್ತನಾಗಿರತಕ್ಕವನು. ರಾಜರ್ಷಿ ಎನಿಸಿಕೊಂಡ ನೀನು ಇಂತಹ ಬ್ರಹ್ಮರ್ಷಿಯನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ? ಓ ರಾಜ, ನಿನಗೆ ತಿಳಿಯದ ಧರ್ಮಗಳಿಲ್ಲ. ನೀನು ವಿಪನ್ನರಾದ ಪ್ರಜೆಗಳನ್ನು ಕಾಪಾಡತಕ್ಕವನು. ತಂದೆಯು ಮಗನನ್ನು ಕೊಲ್ಲುವುದಕ್ಕೆ ಕೈಯೆತ್ತುವಂತೆ ಕಾಪಾಡತಕ್ಕ ಪ್ರಭುವಾದ ನೀನೇ ಇವನನ್ನು ಕೊಲ್ಲುವುದು ಧರ್ಮವೇ? ಸಾಧು ಪ್ರಿಯನೆನಿಸಿಕೊಂಡ ನೀನು ಪರಮ ಸಾಧುವಾಗಿಯೂ ಪಾಪರಹಿತನಾಗಿಯೂ ಬ್ರಹ್ಮವಾದಿಯಾಗಿಯೂ ಕಲ್ಪಸೂತ್ರಗಳನ್ನು ಬಲ್ಲವನಾಗಿಯೂ ಇರುವ ಈ ಬ್ರಾಹ್ಮಣನನ್ನು ಕೊಲ್ಲುವುದೆಂದರೇನು? ಗೋಹತ್ಯೆಯು ಬ್ರಹ್ಮಹತ್ಯೆಯು ಸಮಾನವಾದ ಕ್ರೂರ ಪಾತಕವೆನಿಸುವುದು. ಆದುದರಿಂದ ನೀನು ಇವನನ್ನು ಬಿಟ್ಟು ಬಿಡು. ನಿನ್ನ ಹಸಿವಿನ ಆತುರಕ್ಕಾಗಿ ಹೇಗಾದರೂ ಇವನನ್ನು ಭಕ್ಷಿಸಿಯೇ ತೀರಬೇಕೆಂದು ನಿಶ್ಚಯಿಸಿದ್ದ ಪಕ್ಷದಲ್ಲಿ ಮೊದಲು ನನ್ನನ್ನು ಭಕ್ಷಿಸಿ ಆಮೇಲೆ ಬೇಕಾದರೆ ಇವನನ್ನು ಭಕ್ಷಿಸು. ನಾನು ಇವನನ್ನು ಅಗಲಿ ಬದುಕಿರಲಾರೆನೋ ಎಂದು ದೈನ್ಯದಿಂದ ಮೊರೆಯಿಡುತ್ತಾ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದಳು. ಹಾಗಿದ್ದರೂ ಕೇಳದೆ ಸೌದಾಸನು ದೈವಚೋದಿತನಾಗಿ ಆ ಬ್ರಾಹ್ಮಣನ ಮೇಲೆ ಬಿದ್ದು ಹುಲಿಯು ಹಸುವನ್ನು ನುಂಗುವಂತೆ ಅವನನ್ನು ಹಿಡಿದು ಭಕ್ಷಿಸಿಬಿಟ್ಟನು. ಆಗ ಬ್ರಾಹ್ಮಣೆಯು ದಿಕ್ಕಿಲ್ಲದೆ ಗೋಳಿಡುತ್ತಾ ಸಹಿಸಲಾರದ ದುಃಖದಿಂದ ತತ್ತಳಿಸುತ್ತಿದ್ದು ಕೊನೆಗೆ ಕೋಪಾವಿಷ್ಟಳಾಗಿ ಸೌದಾಸನನ್ನು ಕುರಿತು, ಓ ದುರಾತ್ಮ, ನಾನು ಅಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಕೇಳದೆ ನಿರಪರಾಧಿಯಾದ ನನ್ನ ಪತಿಯನ್ನು ಕಾಮಾರ್ಥನಾಗಿದ್ದ ಕಾಲದಲ್ಲಿ ನೀನು ಹಿಡಿದು ಭಕ್ಷಿಸಿದೆಯಲ್ಲವೇ? ಆದುದರಿಂದ ನೀನು ಶಾಪಾರ್ಹನು. ನೀನು ಹೀಗೆಯೇ ಸ್ತ್ರೀಯರೊಡನೆ ಸಂಗಮಿಸಿದ ಕಾಲದಲ್ಲಿ ಮರಣವನ್ನು ಹೊಂದು ಎಂದು ಶಪಿಸಿ ತಾನು ತನ್ನ ಪತಿಯೊಡನೆ ಸಹಗಮನ ಮಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡಳು. ಆ ರಾಕ್ಷಸನು ಬಿಸಾಡಿದ ತನ್ನ ಪತಿಯ ದೇಹದ ಅಸ್ಥಿಗಳೆಲ್ಲವನ್ನು ಸಂಗ್ರಹಿಸಿ ತಂದು ಅದನ್ನು ಚಿತೆಯ ಮೇಲೇರಿಸಿ ಅದಕ್ಕೆ ಬೆಂಕಿಯನ್ನಿಟ್ಟು ತಾನು ಅದರ ಮೇಲೆ ಮಲಗಿ ಪತಿಲೋಕವನ್ನು ಸೇರಿದಳು. ಇತ್ತಲಾಗಿ ಸೌದಾಸನು 12 ವರ್ಷಗಳಾದ ಮೇಲೆ ಶಾಪ ವಿಮುಕ್ತನಾಗಿ ತನ್ನ ಪುರವನ್ನು ಸೇರಿದನು. ಒಮ್ಮೆ ಕಾಮಾತುರದಿಂದ ತನ್ನ ಪತ್ನಿಯಾದ ಮದಯಂತಿಯೊಡನೆ ಕ್ರೀಡಿಸುವುದಕ್ಕಾಗಿ ಯತ್ನಿಸುವಷ್ಟರಲ್ಲಿ ಮಹಾ ಬುದ್ಧಿಮತಿಯಾದ ಆಕೆಯು ಅವನಿಗೆ ಮುನಿಪತ್ನಿಯ ಶಾಪವನ್ನು ತಿಳಿಸಿ ಅದನ್ನು ನಿವಾರಿಸಿದಳು. ಅದು ಮೊದಲು ಸೌದಾಸನು ಮರಣ ಭಯದಿಂದ ಸ್ತ್ರೀ ಸಂಘವನ್ನೇ ತ್ಯಜಿಸಿಬಿಟ್ಟನು. ಈ ಕಾರಣದಿಂದ ಅವನಿಗೆ ಔರಸ ಸಂತಾನವಿಲ್ಲದೆ ಹೋಯಿತು. ಆದರೆ ಸೌದಾಸನು ತನಗೆ ಸಂತಾನವಿಲ್ಲದುದರಿಂದ ತನ್ನ ವಂಶವು ಅಷ್ಟಕ್ಕೆ ನಿಂತು ಹೋಗದಂತೆ ಮಾಡಬೇಕೆಂದು ತನ್ನ ಕುಲಗುರುವಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯ ಮೇಲೆ ವಸಿಷ್ಠನು ಮದಯಂತಿಯಲ್ಲಿ ಗರ್ಭೋತ್ಪತ್ತಿಯನ್ನು ಉಂಟುಮಾಡಿದನು. ಗರ್ಭವು ಬೆಳೆಯಲಾರಂಭಿಸಿ 7 ಸಂವತ್ಸರಗಳಾದರೂ ಪ್ರಸವವಾಗಲಿಲ್ಲ. ಆಗ ಮದಯಂತಿಯು ಕೋಪದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ಹೊಟ್ಟೆಯನ್ನು ಚಚ್ಚಿಕೊಳ್ಳಲು ಒಡನೆಯೇ ಪುತ್ರ ಜನನವಾಗಿತು. ಅಶ್ವ ಅಂದರೆ ಶಿಲಾಘಾತದಿಂದ ಹುಟ್ಟಿದ ಆ ಪುತ್ರನಿಗೆ
ಅಶ್ಮಕನೆಂದೇ ಲೋಕದಲ್ಲಿ ಪ್ರಸಿದ್ಧಿಯುಂಟಾಯಿತು. ಈ ಅಶ್ಮಕನ ಮಗನು ನಾರಿ ಕವಚನೆಂದು, ಮೂಲಕನೆಂದು ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾದನು. ಹಿಂದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಮೂಲವಾಗಿ ಸಂಹರಿಸುವುದಕ್ಕಾಗಿ 21 ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕೊಲ್ಲುತ್ತಾ ಬಂದನು. ಆಗ ಅಶ್ಮಕನ ಅಂತಃಪುರದ ರಾಜಸ್ತ್ರೀಯರು ಆ ರಾಜಕುಮಾರನನ್ನು ತಮ್ಮ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡು ಪರಶುರಾಮನ ಕಣ್ಣಿಗೆ ಬೀಳದಂತೆ ಕಾಪಾಡಿದರು. ಹೀಗೆ ಸ್ತ್ರೀಯರಿಂದ ರಕ್ಷಿತನಾದುದರಿಂದಲೇ ನಾರಿ ಕವಚನೆಂದು, ಆಗಿನ ಕ್ಷತ್ರಿಯ ವಂಶವು ವೃತ್ತಿ ಹೊಂದುವುದಕ್ಕೆ ಇವನೇ ಮೂಲವಾದುದರಿಂದ ಮೂಲಕನೆಂದು ಹೆಸರನ್ನು ಪಡೆದನು. ಮೂಲಕನಿಗೆ ದಶರಥನೆಂಬ ಮಗನಾದನು. ಆ ದಶರಥನಿಂದ ಐಲಬಿಲನು, ಅವನಿಂದ ವಿಶ್ವಸಹನು ಜನಿಸಿದರು. ಈ ವಿಶ್ವಸಹನಿಗೆ ಖಟ್ವಾಂಗನೆಂಬ ಮಗನಾದನು. ಈತನು ಚಕ್ರವರ್ತಿಯಾಗಿ ಭೂಮಿಯನ್ನು ಪಾಲಿಸುತ್ತಿರುವಾಗ ಒಮ್ಮೆ ದೇವತೆಗಳ ಸಹಾಯಾರ್ಥವಾಗಿ ಹೋಗಿ ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿದನು. ಇದಕ್ಕಾಗಿ ದೇವತೆಗಳು ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಕೇಳಿದ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ಆಗ ಖಟ್ವಾಂಗನು ತನ್ನ ಆಯುಪ್ರಮಾಣವೆಷ್ಟೆಂಬುದನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಅದಕ್ಕ ದೇವತೆಗಳು, 2 ಗಳಿಗೆಗಳು ಮಾತ್ರವೇ ನಿನ್ನ ಆಯುಃಕಾಲವೆಂದು ತಿಳಿಸಿದರು. ಆ ಮಾತನ್ನು ಕೇಳಿದೊಡನೆ ಖಟ್ವಾಂಗನು ತನ್ನ ಪುರಕ್ಕೆ ಬಂದು ವೈರಾಗ್ಯ ಬುದ್ಧಿಯಿಂದ ಹೀಗೆಂದು ಯೋಚಿಸುವನು: ನನಗೆ ಬ್ರಹ್ಮಕುಲಕ್ಕಿಂತಲೂ ನನ್ನ ಪ್ರಾಣಗಳು ಪ್ರಿಯವಲ್ಲ. ನನಗೆ ಕುಲದೈವಕ್ಕಿಂತಲೂ ಪ್ರಿಯವಾದ ಬೇರೊಂದು ವಸ್ತುವಿಲ್ಲ. ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿಯರಾಗಲಿ, ನನ್ನ ರಾಜ್ಯ ಭೋಗಗಳಾಗಲಿ, ನನ್ನ ರಾಷ್ಟ್ರವಾಗಲಿ, ರಾಜ್ಯಾಧಿಕಾರವಾಗಲಿ ಆ ಭಗವಂತನಿಗಿಂತಲೂ ನನಗೆ ಹೆಚ್ಚು ಪ್ರೇಮ ಪಾತ್ರಗಳಲ್ಲ. ಬಾಲ್ಯದಿಂದಲೂ ನನ್ನ ಮನಸ್ಸು ಅಧರ್ಮ ಮಾರ್ಗದಲ್ಲಿ ಪ್ರವೇಶಿಸುವುದಿಲ್ಲ. ಉತ್ತಮ ಶ್ಲೋಕನಾದ ಆ ಪರಮಪುರುಷನಿಗಿಂತಲೂ ಭಿನ್ನವಾದ ಬೇರೊಂದು ವಸ್ತುವು ಈ ಪ್ರಪಂಚದಲ್ಲಿ ಇರುವುದಾಗಿ ನನಗೆ ತೋರಲಿಲ್ಲ. ಲೋಕಪಾಲಕರಾದ ದೇವತೆಗಳು ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿದ್ದರು. ಭಗವತ್ ಸೇವೆಯಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ವರಗಳನ್ನು ಪಡೆಯುವುದರಲ್ಲಿಯೂ ಆಸೆಯಿಲ್ಲ. ಆ ದೇವತೆಗಳಿಗೂ ದೇಹಾತ್ಮಾಭಿಮಾನವು ತಪ್ಪಿದುದಲ್ಲ. ಅವರು ಇಂದ್ರಿಯ ವಶರಾಗಿ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ನೆಲೆಗೊಂಡಿರುವ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ, ಅವನೇ ತಮಗೆ ಪ್ರಿಯವಸ್ತುವೆಂಬುದನ್ನು ತಿಳಿಯದೆ, ಅತ್ಯಲ್ಪವಾದ ವಿಷಯ ಸುಖವನ್ನೇ ಪರವಸ್ತುವನ್ನಾಗಿ ಭಾವಿಸುವರು. ದೇವತೆಗಳ ಸ್ಥಿತಿಯೇ ಹೀಗಿರುವಾಗ ಇತರ ಸಾಮಾನ್ಯ ಮನುಷ್ಯರ ಪಾಡೇನು? ಆ ದೇವತೆಗಳು ಕೊಡತಕ್ಕ ವರಗಳಾಗಲಿ, ಸ್ವರ್ಗಾದಿ ಲೋಕಗಳಾಗಲಿ ನಾವು ಪಡೆಯಬೇಕಾದ ಪರಮ ಪುರುಷಾರ್ಥಕ್ಕೆ ಪ್ರತಿಬಂಧಕಗಳೇ ಹೊರತು ಶ್ರೇಯಸ್ಕರವಲ್ಲ. ಅವೊಂದರಲ್ಲಿಯೂ ನನಗೆ ಆಸೆಯಿಲ್ಲ. ಆದುದರಿಂದ ನಾನು ಲೋಕದಲ್ಲಿ ಭಗವನ್ ಮಾಯೆಯಿಂದ ಏರ್ಪಟ್ಟವುಗಳಾಗಿಯೂ ಗಂಧರ್ವ ನಗರದಂತೆ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳಾಗಿಯೂ ಇರುವ ಶಬ್ದಾದಿ ವಿಷಯಗಳಲ್ಲಿಯೂ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿಯೂ ಅಭಿಮಾನವನ್ನು ತೊರೆದು ವಿಶ್ವಾತ್ಮನಾದ ಆ ಭಗವಂತನನ್ನು ಭಕ್ತಿಯಿಂದ ಮರೆಹೋಗುವೆನು. ಈಗ ಉಳಿದಿರತಕ್ಕ ನನ್ನ ಅಲ್ಪಕಾಲದ ಆಯುಶೇಷದಲ್ಲಿಯಾದರೂ ದೃಢ ಧ್ಯಾನದಿಂದ ಆ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು. ಓ ಪರೀಕ್ಷಿತ್ ರಾಜ, ಸೌದಾಸನು ದೃಢಬುದ್ಧಿಯಿಂದ ಹೀಗೆ ನಿಶ್ಚಯಿಸಿಕೊಂಡು ದೇಹಾದಿಗಳಲ್ಲಿ ಅಭಿಮಾನ ರೂಪವಾದ ಅಜ್ಞಾನವನ್ನು ಬಿಟ್ಟು ಆತ್ಮಾನುಸಂಧಾನದಿಂದ ತನ್ನ ದೇಹವನ್ನು ನೀಗಿ ಪಾಪರಾಹಿತ್ಯವೇ ಮೊದಲಾದ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು. ನಿಜವಾದ ದೈವ ಭಕ್ತಿಯುಳ್ಳವರೆಲ್ಲರೂ ಯಾವನನ್ನು ಪ್ರಮಾಣ ಸಿದ್ಧವಾಗಿಯೂ ದುರೂಹವಾಗಿಯೂ ಇರುವ ಪರಬ್ರಹ್ಮವೆಂದು ಹೇಳುವರು, ಅಂತಹ ಪರಮ ಪುರುಷನಾದ ವಾಸುದೇವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆ ಖಟ್ವಾಂಗನು ಉತ್ತಮ ಗತಿಯನ್ನು ಹೊಂದಿದನು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ರಾಸಕ್ರೀಡಾರಂಭವು ಎಂಬ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಪರೀಕ್ಷಿತ್ ರಾಜನನ್ನು ಕುರಿತು ಶುಕ ಮಹಾಮುನಿಗಳು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು.
ರಾಜ, ಕೇಳು. ಅದರಿಂದಾಚೆಗೆ ಮತ್ತೊಮ್ಮೆ ಶರತ್ಕಾಲವು ತಲೆದೋರಿತು. ಅರಳಿದ ಮಲ್ಲಿಗೆಗಳಿಂದ ದಿಕ್ಕುಗಳೆಲ್ಲವೂ ಶೋಭಿಸುತ್ತಿದ್ದವು. ಕೃಷ್ಣನು ಹಿಂದೊಮ್ಮೆ ಇದೇ ವಿಧವಾದ ಶರತ್ಕಾಲದಲ್ಲಿ ತನ್ನೊಡನೆ ರಮಿಸಬೇಕೆಂದು ಬಂದ ಗೋಪಸ್ತ್ರೀಯರಿಗೆ ಮತ್ತೊಂದು ಶರತ್ಕಾಲವು ಬಂದಾಗ ತಾನು ಅವರ ಇಷ್ಟವನ್ನು ಕೈಗೂಡಿಸುವುದಾಗಿ ವಾಗ್ದಾನವನ್ನು ಮಾಡಿದ್ದನಲ್ಲವೇ? ಅದರಂತೆಯೇ ಈಗ ಲೋಕಮನೋಹರವಾದ ಶರತ್ಕಾಲವು ಪ್ರಾಪ್ತವಾಗಿರುವುದನ್ನು ನೋಡಿ ಸತ್ಯ ಸಂಕಲ್ಪನಾದ ಆ ಭಗವಂತನು ಇತರ ಪ್ರಾಕೃತ ಜನರಂತೆ ವಿಷಯೇಚ್ಛೆಯಿಂದಲ್ಲದೆ ಯೋಗ ಮಾಯೆಯಿಂದ ಆ ಗೋಪಸ್ತ್ರೀಯರ ಕೋರಿಕೆಯನ್ನು ಈಡೇರಿಸಬೇಕೆಂದು ಉದ್ದೇಶಿಸಿದನು. ಕೃಷ್ಣನ ಮನಸ್ಸಿನಲ್ಲಿ ಈ ಸಂಕಲ್ಪವು ಹುಟ್ಟಿದೊಡನೆ ಅವನ ಮನಃಪ್ರೀತಿಗಾಗಿ ಚಂದ್ರನು ಆ ರಾತ್ರಿಯಲ್ಲಿ ತನ್ನ ಪೂರ್ಣ ಕಳೆಗಳಿಂದ ಅಪೂರ್ವ ಶೋಭೆಯನ್ನು ಬೀರುತ್ತಾ ಉದಿಸಿ ಬಂದನು. ಮತ್ತು ಬಹುಕಾಲದಿಂದ ಕಾಣದಿದ್ದ ಪ್ರಿಯೆಯನ್ನು ನೋಡಿದಾಗ ನಾಯಕನು ಅವಳ ಮುಖಕ್ಕೆ ತನ್ನ ಕೈಯಿಂದ ಕುಂಕುಮ ತಿಲಕವನ್ನು ತಿದ್ದಿ ಅಲಂಕರಿಸುವಂತೆ ಆಗ ಚಂದ್ರನು ಸಂಧ್ಯಾರಾಗ ಮಿಶ್ರಿತವಾದ ತನ್ನ ಕರಗಳಿಂದ ಪೂರ್ವ ದಿಕ್ಕಿನ ಕಾಂತೆಯನ್ನು ಅಲಂಕರಿಸುತ್ತಿದ್ದನು. ಸಮಸ್ತ ಪ್ರಾಣಿ ವರ್ಗಗಳಿಗೂ ಔಷಧಿ ವರ್ಗಗಳಿಗೂ ಸಂತಾಪಹಾರಕವಾದ ಚಂದ್ರಿಕೆಯು ಸುತ್ತಲೂ ಪ್ರಸರಿಸಿತು. ಕುಂಕುಮ ತಿಲಕದಿಂದ ಅಲಂಕೃತವಾದ ಸ್ತ್ರೀ ಮುಖದಂತೆ ಸಂಧ್ಯಾರಾಗದಿಂದ ಶೋಭಿತವಾಗಿ ಆಕಾಶದಲ್ಲಿ ಬೆಳಗುತ್ತಿರುವ ಪೂರ್ಣ ಚಂದ್ರನನ್ನು, ಚಂದ್ರಿಕಾ ರುಚಿಯಿಂದ ಮನೋಹರವಾದ ಆ ಬೃಂದಾವನ ಪ್ರದೇಶವನ್ನು ನೋಡಿ ಕೃಷ್ಣನ ಮನಸ್ಸಿಗೂ ಉತ್ಸಾಹವು ಹುಟ್ಟಿತು. ಆ ರಾತ್ರಿಯಲ್ಲಿ ಕೃಷ್ಣನು ತನ್ನ ಕೊಳಲನ್ನು ಕೈಗೆ ತೆಗೆದುಕೊಂಡು ಗೋಪಾಂಗನೆಯರ ಮನಸ್ಸನ್ನು ಸೂರೆಗೊಳ್ಳುವಂತೆ ಮಧುರ ಧ್ವನಿಯಿಂದ ವೇಣುಗಾನ ಮಾಡುತ್ತಾ ಬೀದಿಯಲ್ಲಿ ಹೊರಟನು. ಆ ಕೃಷ್ಣನ ವೇಣುಗಾನವಾದರೂ ಸಹಜವಾಗಿಯೇ ಎಂಥವರಿಗೂ ಕಾಮೋದ್ದೀಪಕವಾದುದು. ಆ ವೇಣುಗಾನವನ್ನು ಕೇಳಿದಾಗ ಮೊದಲೇ ಕೃಷ್ಣನ ವಿಷಯವಾಗಿ ಕಾಮ ವಿಕಾರದಿಂದ ಕಳವಳಿಸುತ್ತಿದ್ದ ಗೋಪಾಂಗನೆಯರ ಸಡಗರವನ್ನು ಕೇಳಬೇಕೆ? ತಮ್ಮ ತಮ್ಮ ಮನೆಯಲ್ಲಿ ಗೃಹ ಕಾರ್ಯಗಳನ್ನು ನೋಡುತ್ತಿದ್ದ ಆ ಗೋಪಾಂಗನೆಯರೆಲ್ಲರೂ ವೇಣು ಧ್ವನಿಯನ್ನು ಕೇಳಿದೊಡನೆ ತಮ್ಮ ತಮ್ಮ ಕಾರ್ಯಗಳನ್ನು ಅಷ್ಟಕ್ಕೆ ನಿಲ್ಲಿಸಿ ಕೃಷ್ಣನನ್ನು ನೋಡುವ ಕುತೂಹಲದಿಂದ ಒಬ್ಬರ ಪ್ರಯತ್ನವು ಮತ್ತೊಬ್ಬರಿಗೆ ತಿಳಿಯದಂತೆ ಅವರವರ ಮನೆಯಿಂದ ಹೊರಟು ಗಮನ ವೇಗದಿಂದ ಕಿವಿಯೋಲೆಗಳು ಕುಲುಕಾಡುತ್ತಿರಲು ಎಲ್ಲರೂ ಕೃಷ್ಣನ ಬಳಿಗೆ ಹೊರಟರು. ಹಾಲು ಕರೆಯುತ್ತಿದ್ದವರು ಆ ಕಾರ್ಯವನ್ನು ಅರ್ಧದಲ್ಲಿಯೇ ಬಿಟ್ಟು ಹೊರಟು ಬಂದರು. ಕೆಲವರು ಒಲೆಯ ಮೇಲೆ ಉಕ್ಕಿ ಬರುತ್ತಿದ್ದ ಹಾಲನ್ನು ಕೆಳಕ್ಕಿಳಿಸದೆ ಹಾಗೆಯೇ ಓಡಿ ಬಂದರು. ಇದರಂತೆಯೇ ಆಗ ಮಕ್ಕಳಿಗೆ ಎಲೆ ಹಾಕಿ ಅನ್ನವನ್ನು ಬಡಿಸುತ್ತಿದ್ದವರು, ಶಿಶುಗಳಿಗೆ ಮೊಲೆ ಕೊಡುತ್ತಿದ್ದವರು, ಅತಿ ಶುಶ್ರೂಷೆಯಲ್ಲಿ ಇದ್ದವರು, ಆಗಲೇ ಊಟಕ್ಕೆ ಕುಳಿತವರು, ಮೈ ತೊಳೆಯುತ್ತಿದ್ದವರು, ಗಂಧಾನುಲೇಪನವನ್ನು ಮಾಡಿಕೊಳ್ಳುತ್ತಿದ್ದವರು, ಕಣ್ಣಿಗೆ ಕಪ್ಪಿಡುತ್ತಿದ್ದವರು, ಇವರೆಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಅರ್ಥದಲ್ಲಿಯೇ ನಿಲ್ಲಿಸಿ ತಮ್ಮ ವಸ್ತ್ರಾಭರಣಗಳು ಕದಲಿದುದನ್ನು ತಿಳಿಯದೆ ತಮ್ಮ ಗಂಡಂದಿರು, ಮಕ್ಕಳು, ಬಂಧುಗಳು, ಸಹೋದರರು ತಮ್ಮನ್ನು ನಿವಾರಿಸಿದರೂ ಹಿಂತಿರುಗದೆ ಆ ಕೃಷ್ಣನಲ್ಲಿ ನಟ್ಟ ಮನಸ್ಸುಳ್ಳವರಾಗಿ ಅವನ ಸಮೀಪಕ್ಕೆ ಬಂದು ಸೇರಿದರು. ಮನೆ ಬಿಟ್ಟು ಹೊರಡುವುದಕ್ಕೆ ಅವಕಾಶವಿಲ್ಲದೆ ನಿರ್ಬಂಧದಲ್ಲಿ ಇಡಲ್ಪಟ್ಟ ಬೇರೆ ಕೆಲವು ಸ್ತ್ರೀಯರು ಆ ಒಳ ಮನೆಯಲ್ಲಿಯೇ ಕಣ್ಣು ಮುಚ್ಚಿ ಕುಳಿತು ಕೃಷ್ಣನನ್ನು ತದೇಕ ಧ್ಯಾನದಿಂದ ಭಾವಿಸುತ್ತಿದ್ದರು. ಅವರಿಗೆ ಆ ವಿಧದಿಂದಲೇ ಕರ್ಮಶೇಷವು ಕಳೆದು ಮುಕ್ತಿ ಪ್ರಾಪ್ತಿಗೆ ಸಾಧನವಾಯಿತು. ತಮ್ಮ ಪ್ರಿಯತಮನಾದ ಕೃಷ್ಣನನ್ನು ಕಾಣದುದರಿಂದ ಉಂಟಾದ ವಿರಹಾಗ್ನಿಯಿಂದ ಬೆಂದು ಬೆಂದು ದುಃಖಾನುಭವದಲ್ಲಿ ಇದ್ದುದರಿಂದ ಅವರ ಪಾಪ ಕರ್ಮವು ಕಳೆದು ಹೋಯಿತು. ಆಗಾಗ ಅವರು ತಮ್ಮ ಮನಸ್ಸಿನಲ್ಲಿಯೇ ಶ್ರೀಕೃಷ್ಣನ ರೂಪವನ್ನು ನೋಡಿ ಆತನ ದೇಹಾಲಿಂಗನವನ್ನು ಅನುಭವಿಸುತ್ತಿದ್ದುದರಿಂದ ಆ ಸುಖಾನುಭವದಿಂದಲೇ ಅವರ ಪುಣ್ಯ ಕರ್ಮವು ಕಳೆದು ಹೋಯಿತು. ಹೀಗೆ ಆ ಗೋಪಸ್ತ್ರೀಯರು ಪರಮಾತ್ಮನಾದ ಆ ಕೃಷ್ಣನಲ್ಲಿ ಜಾರಬುದ್ಧಿಯನ್ನು ಇಟ್ಟಿದ್ದರು. ಆತನ ವಿಷಯವಾದ ಅನವರತ ಭಾವನಾ ವಿಶೇಷದಿಂದ ಸಂಸಾರ ಬಂಧಕ್ಕೆ ಕಾರಣವಾದ ಕರ್ಮಶೇಷವನ್ನು ಕಳೆದು ಹಾಗೆಯೇ ದೇಹತ್ಯಾಗವನ್ನು ಮಾಡಿ ಮುಕ್ತಿಯನ್ನು ಹೊಂದಿದರು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕ ಮಹರ್ಷಿಯನ್ನು ಕುರಿತು, ಮುನೀಂದ್ರ, ಏನಾಶ್ಚರ್ಯವಿದು! ಆ ಗೋಪಸ್ತ್ರೀಯರು ಕೃಷ್ಣನನ್ನು ಜಾರನೆಂದು ತಿಳಿದಿದ್ದರೆ ಹೊರತು ಪರಬ್ರಹ್ಮವೆಂದು ತಿಳಿದಿರಲಿಲ್ಲ. ಈ ವಿಧವಾದ ವಿಷಯಾಸಕ್ತಿಯು ಮೇಲೆ ಮೇಲೆ ಸಂಸಾರ ಬಂಧಕ್ಕೆ ಕಾರಣವೆನಿಸಬೇಕೇ ಹೊರತು ಮುಕ್ತಿಗೆ ಸಾಧನವಾಗಲಾರದು. ಆ ಗೋಪಸ್ತ್ರೀಯರಿಗೆ ಮಾತ್ರ ಅದು ಮುಕ್ತಿಗೆ ಕಾರಣವಾದುದು ಹೇಗೆ? ಇದರ ರಹಸ್ಯವನ್ನು ನನಗೆ ತಿಳಿಸಬೇಕು ಎಂದನು.
ಅದಕ್ಕ ಶುಕಮುನಿಯು, ಓ ಪರೀಕ್ಷಿತ್ ರಾಜ, ಈ ವಿಚಾರವನ್ನು ನಿನಗೆ ನಾನು ಮೊದಲೇ ತಿಳಿಸಿರುವೆನಲ್ಲವೇ? ಶಿಶುಪಾಲನು ಕೃಷ್ಣನಲ್ಲಿ ಜನ್ಮ ದ್ವೇಷವನ್ನಿಟ್ಟಿದ್ದರೂ ಅವನಿಗೆ ಮುಕ್ತಿಯುಂಟಾಗಲಿಲ್ಲವೇ? ಹೀಗಿರುವಾಗ ಆ ಕೃಷ್ಣನನ್ನು ಪ್ರೀತಿಯಿಂದ ಭಾವಿಸುತ್ತಿದ್ದ ಗೋಪಿಯರಿಗೆ ಮುಕ್ತಿಯುಂಟಾಗುವುದು ಏನಾಶ್ಚರ್ಯವು? ಮನೋವಾಕ್ಕುಗಳಿಗೆ ಅಗೋಚರನಾಗಿಯೂ ಪ್ರಾಕೃತ ಗುಣರಹಿತನಾಗಿಯೂ ಅನಂತ ಕಲ್ಯಾಣ ಗುಣ ವಿಶಿಷ್ಟನಾಗಿಯೂ ಇರುವ ಆ ಭಗವಂತನು ಅವ್ಯಕ್ತನೆನಿಸಿದ್ದರೂ ದೇವ ತಿರಿಯಕ್ ಮನುಷ್ಯಾದಿ ರೂಪಗಳಿಂದ ಜನಗಳಿಗೆ ವ್ಯಕ್ತವಾಗಿ ಕಾಣಿಸಿಕೊಳ್ಳುವುದು ಮನುಷ್ಯರ ಶ್ರೇಯಸ್ಸಿಗಾಗಿಯೇ ಹೊರತು ಬೇರೆಯಲ್ಲ. ಆದುದರಿಂದ ಮನುಷ್ಯರಿಗೆ ಅವನಲ್ಲಿ ಭಕ್ತಿಯೊಂದೇ ಮುಕ್ತಿ ಸಾಧನವೆಂದು ತಿಳಿಯಬಾರದು. ಕಾಮದಿಂದಾಗಲಿ, ಕ್ರೋಧದಿಂದಾಗಲಿ, ಭಯದಿಂದಾಗಲಿ, ಸ್ನೇಹದಿಂದಾಗಲಿ, ಬಂಧುತ್ವದಿಂದಾಗಲಿ, ಪ್ರೀತಿಯಿಂದಾಗಲಿ ಯಾವ ವಿಧದಿಂದಲಾದರೂ ಅವನನ್ನು ಅನವರತವು ಭಾವಿಸುತ್ತಿರುವವರು ಆ ಭಾವನಾ ವಿಶೇಷದಿಂದಲೇ ತನ್ಮಯತ್ವವನ್ನು ಹೊಂದುವರು. ಅದೇ ಮುಕ್ತಿಗೆ ಕಾರಣವಾಗುವುದೆಂದು ತಿಳಿ. ಆದುದರಿಂದ ಯೋಗೀಶ್ವರನಾದ ಆ ಭಗವಂತನ ವಿಷಯದಲ್ಲಿ ಇದೊಂದು ಆಶ್ಚರ್ಯವಲ್ಲ. ಅವನು ಇಂದ್ರಿಯಗಳ ದುಷ್ಪ್ರವೃತ್ತಿಗಳನ್ನು ಅಡಗಿಸಿ ತನ್ನಲ್ಲಿ ಐಕ್ಯ ಹೊಂದಿಸಿ ಯಾವುದಾದರೂ ವಿಧದಿಂದ ತನ್ನನ್ನು ಒಂದಾವರ್ತಿ ಧ್ಯಾನಿಸತಕ್ಕವರಿಗೆ ಸ್ಥಾವರ ಜನ್ಮವನ್ನು ನೀಗಿಸಬಲ್ಲವನು. ಅದು ಹಾಗಿರಲಿ, ಮುಂದಿನ ವೃತ್ತಾಂತವನ್ನು ಕೇಳು. ಕಪಟ ನಾಟಕ ಸೂತ್ರಧಾರಿಯಾಗಿ ಮಾತು ಬಲ್ಲವರಲ್ಲಿ ಮೇಲೆನಿಸಿಕೊಂಡ ಆ ಕೃಷ್ಣನು ತನ್ನ ಮುಂದೆ ಗುಂಪು ಕಟ್ಟಿ ನಿಂತಿದ್ದ ಗೋಪಾಂಗನೆಯರನ್ನು ನೋಡಿ ಅವರ ಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿ ತನ್ನ ವಾಕ್ಚಾತುರ್ಯದಿಂದ ಅವರನ್ನು ಮರಳು ಮಾಡುತ್ತಾ ಹೀಗೆಂದು ಹೇಳುವನು. ಓ ಭಾಗ್ಯವತಿಯರೇ, ನಿಮಗೆ ಸುಖಾಗಮನವೇ? ನೀವು ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೆ ಬಂದ ಕಾರಣವೇನು? ನಿಮ್ಮ ಮಂದೆಯೆಲ್ಲಕ್ಕೂ ಕ್ಷೇಮವಷ್ಟೇ? ಏನಾದರೂ ವಿಶೇಷವಿದ್ದರೆ ಬೇಗ ತಿಳಿಸಿರಿ. ಇದೇನು, ನೀವು ಲಜ್ಜೆಯಿಂದ ನಗುತ್ತಿರುವುದನ್ನು ನೋಡಿದರೆ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕಾಗಿ ಬಂದಂತೆ ತೋರಲಿಲ್ಲ. ಹೇಗಾದರೂ ಇರಲಿ, ಇದಾದರೂ ಭಯಂಕರವಾದ ಕಾಳರಾತ್ರಿ, ಕ್ರೂರ ಜಂತುಗಳು ಸಂಚರಿಸತಕ್ಕ ವೇಳೆ. ಅಬಲೆಯರಾದ ನೀವು ಈ ಹೊತ್ತಿನಲ್ಲಿ ಹೀಗೆ ಹೊರಗೆ ಬರುವುದೆಂದರೇನು? ನಿಮ್ಮ ನಿಮ್ಮ ಮನೆಗೆ ಹೋಗಿರಿ. ನಿಮ್ಮ ನಿಮ್ಮ ತಂದೆ ತಾಯಿಗಳು, ಸಹೋದರರು, ಗಂಡಂದಿರು, ಮಕ್ಕಳು ನಿಮ್ಮನ್ನು ಕಾಣದೆ ಹುಡುಕುತ್ತಿರಬಹುದು. ನಿಮ್ಮ ಬಂಧುಗಳು ನಿಮಗಾಗಿ ಹೆದರುವಂತೆ ಮಾಡಬಾರದು. ಒಂದು ವೇಳೆ ನೀವು ಈ ಚಂದ್ರಿಕೆಯಲ್ಲಿ ಈ ಯಮುನಾ ತೀರದ ಸನ್ನಿವೇಶವನ್ನು ನೋಡಿ ಆನಂದಿಸಬೇಕೆಂದು ಬಂದಿರೇನು? ಹಾಗಿದ್ದರೆ ಇದುವರೆಗೆ ನೋಡಿದುದಾಯಿತಲ್ಲವೇ? ಪುಷ್ಪ ಸಮೃದ್ಧವಾಗಿ ಯಮುನಾ ನದಿಯ ಗಾಳಿಯಿಂದ ತೂಗಾಡುತ್ತಿರುವ ಮರದ ಚಿಗುರುಗಳಿಂದ ಶೋಭಿತವಾಗಿ ಚಂದ್ರ ಕಿರಣದಿಂದ ರಂಜಿತವಾಗಿಯೂ ಇರುವ ಈ ವನಸನ್ನಿವೇಶಗಳನ್ನೆಲ್ಲ ನೋಡಿದುದಾಯಿತಷ್ಟೇ. ಇನ್ನು ಹೊರಡಿರಿ, ಬಹಳ ಹೊತ್ತು ಇಲ್ಲಿರಬಾರದು. ನಿಮ್ಮ ಪತಿಗಳಿಗೆ ಕಾಲೋಚಿತವಾದ ಉಪಚಾರಗಳನ್ನು ಮಾಡಿರಿ. ನಿಮ್ಮ ಮಕ್ಕಳು ಅಳುತ್ತಿರಬಹುದು, ಅವುಗಳಿಗೆ ಹಾಲು ಕುಡಿಸಿರಿ. ನಿಮ್ಮ ಕರುಗಳು ಅರಚುತ್ತಿರುವವು, ಅವುಗಳನ್ನು ತಾಯಿಯ ಸಮೀಪಕ್ಕೆ ಬಿಡಿರಿ. ಒಂದು ವೇಳೆ ನನ್ನಲ್ಲಿ ನಿಮಗಿರುವ ಪ್ರೀತಿ ವಿಶೇಷದಿಂದ ನನ್ನನ್ನು ನೋಡಿ ಹೋಗುವುದಕ್ಕಾಗಿ ಬಂದಿರೇನು? ಅದೇನೋ ಯುಕ್ತವೇ. ನನ್ನಲ್ಲಿ ಸಮಸ್ತ ಪ್ರಾಣಿಗಳಿಗೂ ಒಂದು ಬಗೆಯ ಅಪೂರ್ವ ಪ್ರೀತಿಯುಂಟು. ನನ್ನನ್ನು ನೋಡಿದುದು ಆಯಿತಷ್ಟೇ. ಇನ್ನು ಹೊರಡಿರಿ. ನಿಮ್ಮ ನಿಮ್ಮ ಮನೆಗೆ ಹೋಗಿ ನಿಮ್ಮ ಪತಿಗಳನ್ನು ಉಪಚರಿಸಿರಿ. ಪತಿಗೂ ಪತಿಯ ಬಂಧುಗಳಿಗೂ ನಿಷ್ಕಾಪಟ್ಯದಿಂದ ಶುಶ್ರೂಷೆ ಮಾಡುವುದು, ಮಕ್ಕಳನ್ನು ಪೋಷಿಸುವುದು ಇದೇ ಗೃಹಿಣಿಯರಿಗೆ ಉತ್ತಮವಾದ ವ್ರತವು. ನಡತೆಯುಳ್ಳವನಾಗಿದ್ದರು, ಕುರೂಪಿಯಾಗಿದ್ದರು, ವೃದ್ಧನಾಗಿದ್ದರು, ಜಡನಾಗಿದ್ದರು, ರೋಗಿಯಾಗಿದ್ದರು, ದರಿದ್ರನಾಗಿದ್ದರು, ಉತ್ತಮ ಗತಿಯನ್ನು ಅಪೇಕ್ಷಿಸತಕ್ಕ ಸ್ತ್ರೀಯರು ತನ್ನ ಪತಿಯನ್ನು ಅಲಕ್ಷ್ಯವಾಗಿ ನೋಡಬಾರದು. ಪತಿಯು ಮಹಾಪಾತಕಿಯಾಗಿದ್ದ ಪಕ್ಷದಲ್ಲಿ ಮಾತ್ರ ಅಂಥವನನ್ನು ಬಿಟ್ಟು ಬೇರೆಯಾಗಿರಬಹುದು. ಕುಲಸ್ತ್ರೀಯರಿಗೆ ಪತಿಯು ಜೀವಿಸಿದ್ದರೂ ಇಲ್ಲದಿದ್ದರೂ ಉಪಪತಿಯೊಡನೆ ಸೇರುವುದು ಎಂದಿಗೂ ಯಶಸ್ಕರವಲ್ಲ. ಅಂಥವರಿಗೆ ಯಾವ ವಿಧದಲ್ಲಿಯೂ ಸದ್ಗತಿಯಿಲ್ಲ. ಅವರ ಜನ್ಮವು ಕೇವಲ ತುಚ್ಛವೆನಿಸುವುದು. ಅವರ ಸ್ಥಿತಿಯು ಯಾವಾಗಲೂ ಭಯಕ್ಕೂ ದುಃಖಕ್ಕೂ ನೆಲೆ ಎನಿಸುವುದು. ಅವರು ಎಲ್ಲರ ಜಿಗುಪ್ಸೆಗೂ ಹಾಸ್ಯಕ್ಕೂ ಈಡಾಗುವರು. ಒಂದು ವೇಳೆ ನೀವು ನಿಮ್ಮ ನಿಮ್ಮ ಪತಿಯಲ್ಲಿ ಸಹಜವಾದ ಪ್ರೇಮವುಳ್ಳವರಾಗಿದ್ದು ನನ್ನಲ್ಲಿ ಪರಮಾತ್ಮ ಬುದ್ಧಿಯಿಂದ ನನ್ನನ್ನೇ ಸರ್ವವಿಧ ಬಂಧುವನ್ನಾಗಿ ತಿಳಿದಿದ್ದರೂ ಇರಬಹುದು. ಆ ಬುದ್ಧಿಯು ನಿಮಗೆ ಹುಟ್ಟಿದ್ದರೂ ನನ್ನನ್ನು ಉಪಾಸಿಸುವ ಕ್ರಮವು ಇದಲ್ಲ.
ಪರೋಕ್ಷದಲ್ಲಿದ್ದು ನನ್ನ ಗುಣಗಳನ್ನು ಕೇಳುವುದು, ಮನಸ್ಸಿನಲ್ಲಿ ನನ್ನನ್ನು ಸಾಕ್ಷಾತ್ಕರಿಸುವುದು, ನನ್ನನ್ನೇ ಯಾವಾಗಲೂ ಧ್ಯಾನಿಸುತ್ತಿರುವುದು, ನನ್ನ ಗುಣಗಳನ್ನು ಕೊಂಡಾಡುತ್ತಿರುವುದು. ಈ ವಿಧವಾದ ಉಪಾಯಗಳಿಂದ ನನ್ನಲ್ಲಿ ಯಾವ ವಿಧವಾದ ಭಕ್ತಿ ಭಾವವು ಹುಟ್ಟುವುದು, ಅದು ನನ್ನೊಡನೆ ಕಲೆತಿದ್ದಾಗ, ಅಂದರೆ ನನ್ನ ದೇಹ ಸಂಬಂಧದಿಂದ ಹುಟ್ಟಲಾರದು. ಆದುದರಿಂದ ನೀವು ನಿಮ್ಮ ನಿಮ್ಮ ಗ್ರಹದಲ್ಲಿ ಇದ್ದುಕೊಂಡೇ ಮನಸ್ಸಿನಲ್ಲಿ ನನ್ನನ್ನು ಧ್ಯಾನಿಸುತ್ತಿರಬಹುದು ಎಂದನು. ಕೃಷ್ಣನು ಹೇಳಿದ ಈ ವಾಕ್ಯಗಳು ಗೋಪಿಯರಿಗೆ ಬಹಳ ಅಪ್ರಿಯವಾಗಿ ತೋರಿತು. ಆತನೊಡನೆ ರಮಿಸಬೇಕೆಂದು ಬಂದ ಆ ಗೋಪಿಯರೆಲ್ಲರೂ ಆಶಾ ಭಂಗದಿಂದ ದುಃಖಿತರಾಗಿ ನಿಟ್ಟುಸಿರನ್ನು ಬಿಡುತ್ತಾ ಸುಮ್ಮನೆ ನಿಂತು ಬಿಟ್ಟರು. ಅವರ ತುಟಿಯು ಒಣಗಿತು. ಅವರ ಕಣ್ಣುಗಳಿಂದ ಫಳಫಳನೆ ದುಃಖ ಬಾಷ್ಪವು ಹೊರಟಿತು. ಅಂಜನ ಮಿಶ್ರವಾದ ಆ ಕಣ್ಣೀರು ಅವರ ಸ್ತನಾಗ್ರದ ಮೇಲೆ ಬಿದ್ದು ಅಲ್ಲಿನ ಕುಂಕುಮ ಲೇಪನವನ್ನು ಕದಲಿಸುತ್ತಿತ್ತು. ಮುಂದೆ ಬಾಯೆತ್ತುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೆಯಿಂದಲೂ ದುಃಖದಿಂದಲೂ ತಲೆಯನ್ನು ತಗ್ಗಿಸಿ ಅಂಗುಷ್ಟದಿಂದ ನೆಲವನ್ನು ಗೀರುತ್ತಾ ಸುಮ್ಮನೆ ನಿಂತಿದ್ದರು. ಆ ಕೃಷ್ಣನಲ್ಲಿಯೇ ತಮ್ಮ ಮನಸ್ಸನ್ನು ನೆಲೆಗೊಳಿಸಿ, ಆ ಕೃಷ್ಣನೇ ತಮಗೆ ಪ್ರಿಯತಮನೆಂದು ನಂಬಿ, ಅವನೊಬ್ಬನಿಗಾಗಿ ತಮ್ಮ ಪತಿ ಪುತ್ರಾದಿಗಳೆಲ್ಲರನ್ನು ತೊರೆದು ಬಂದ ಗೋಪಿಯರು ಆ ಕೃಷ್ಣನು ವಿರೋಧಿಯಂತೆ ಹೀಗೆ ಅಪ್ರಿಯ ವಾಕ್ಯದಿಂದ ತಮ್ಮನ್ನು ನಿರಾಕರಿಸಿದಾಗ ಹಿಂದು ಮುಂದು ತೋರದೆ ದುಃಖದಿಂದ ಪರವಶರಾಗಿದ್ದು ಕೊನೆಗೆ ಮೆಲ್ಲಗೆ ಚೇತರಿಸಿಕೊಂಡು ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ದುಃಖದಿಂದ ಚೆನ್ನಾಗಿ ಮಾತಾಡಲಾರದೆ ಗದ್ಗದ ವಾಕ್ಯದಿಂದ ಹೀಗೆಂದು ಹೇಳುವರು: ಕೃಷ್ಣ, ಮನೆ ಮಂದಿ ಮಕ್ಕಳೆಲ್ಲರನ್ನು ಬಿಟ್ಟು ನಿನ್ನ ಪಾದಮೂಲವನ್ನು ಆಶ್ರಯಿಸುವುದಕ್ಕಾಗಿ ಬಂದ ನಮ್ಮನ್ನು ನೀನು ಈ ವಿಧವಾದ ಕ್ರೂರ ವಾಕ್ಯಗಳಿಂದ ನಿರಾಕರಿಸಬಹುದೇ? ಸರ್ವ ಸ್ವತಂತ್ರನಾದುದರಿಂದ ಹೇಗೆ ಮಾಡಿದರೂ ಯಾರು ನಿನ್ನನ್ನು ತಡೆಯುವವರಿಲ್ಲವೆಂದು ಹೆಮ್ಮೆಯಿಂದ ಹೀಗೆ ಮಾಡುವಂತಿದೆ. ಪ್ರಭು, ನಂಬಿ ಬಂದ ನಮ್ಮನ್ನು ಕೈಬಿಡದೆ ನಮ್ಮ ಕೋರಿಕೆಯನ್ನು ಈಡೇರಿಸು. ಮೋಕ್ಷಾರ್ಥಿಗಳಾಗಿ ಭಜಿಸತಕ್ಕವರನ್ನು ಪರಮ ಪುರುಷನು ಕೈಕೊಳ್ಳುವಂತೆ ಶರಣಾಗತರಾದ ನಮ್ಮನ್ನು ನೀನು ಕೃಪೆಯಿಂದ ಸ್ವೀಕರಿಸಬೇಕು. ಕೃಷ್ಣ, ಪತಿಪುತ್ರಾದಿಗಳನ್ನು ಅನುವರ್ತಿಸಬೇಕಾದುದೇ ಸ್ತ್ರೀಯರಿಗೆ ಧರ್ಮವೆಂದು ಹೇಳಿದೆಯಲ್ಲವೇ? ನೀನು ಸಮಸ್ತ ಧರ್ಮಗಳನ್ನು ಬಲ್ಲವನೆಂಬುದೇನೋ ನಿಜವೇ. ಆದರೆ ಈಗ ನಾವು ನಿನ್ನಲ್ಲಿ ಧರ್ಮೋಪದೇಶವನ್ನು ಪಡೆಯುವುದಕ್ಕಾಗಿ ಬಂದವರಲ್ಲ. ನಾವು ಆ ಉದ್ದೇಶದಿಂದ ನಿನ್ನಲ್ಲಿಗೆ ಬಂದಾಗ ನೀನು ಬೇಕಾದ ಧರ್ಮಗಳನ್ನು ಹೇಳಬಹುದು. ನಾವು ನಿನ್ನ ಸಮಾಗಮವನ್ನು ಉದ್ದೇಶಿಸಿಯೇ ಅವರೆಲ್ಲರನ್ನು ಬಿಟ್ಟು ಬಂದಿರುವಾಗ ಈ ನಿನ್ನ ಉಪದೇಶಗಳು ನಮ್ಮ ಕಿವಿಗೇರುವವೇ? ಓ ಕೃಷ್ಣ, ಈಗ ನಮಗೆ ನೀನೇ ಎಲ್ಲರಿಗಿಂತಲೂ ಪ್ರಿಯತಮನು. ನಮಗೆ ಮಾತ್ರವೇನು, ದೇಹದಾರಿಗಳೆಲ್ಲರಿಗೂ ನೀನು ಆತ್ಮಭೂತನಾಗಿರುವಾಗ ನಿನಗಿಂತಲೂ ಪ್ರಿಯವಾದುದಾವುದು? ನೀನೇ ನಮ್ಮೆಲ್ಲರಿಗೂ ನಿರುಪಾಧಿಕ ಬಂಧುವೆನಿಸಿರುವೆ. ನಾವಾದರೂ ಅಜ್ಞರಾದ ಹೆಂಗಸರು, ಸಹಜವಾಗಿ ಚಪಲ ಬುದ್ಧಿಯುಳ್ಳವರು. ನಮ್ಮ ಮಾತು ಹಾಗಿರಲಿ, ಶಾಸ್ತ್ರ ನಿಪುಣರಾದವರು ಕೂಡ ನೀನೇ ತಮಗೆ ಆತ್ಮಭೂತನೆಂದು ತಿಳಿದು ನಿತ್ಯ ನಿರುಪಾಧಿಕ ಪ್ರಿಯನಾದ ನಿನ್ನಲ್ಲಿಯೇ ಅನುರಕ್ತರಾಗಿರುವರಲ್ಲವೇ? ಆದುದರಿಂದ ಕೃಷ್ಣ, ಕ್ಷಣಕಾಲ ಪ್ರೀತಿಗೆ ಪಾತ್ರರಾಗಿದ್ದು ಕೊನೆಗೆ ದುಃಖ ಹೇತುಗಳಾಗುವ ಪತಿ ಪುತ್ರಾದಿಗಳಿಂದ ನಮಗೇನು? ನಮ್ಮಲ್ಲಿ ಅನುಗ್ರಹವನ್ನು ತೋರಿಸಿ ಸ್ವೀಕರಿಸು. ದೇವ, ನೀನು ವರಪ್ರದನಲ್ಲವೇ? ಓ ಪುಂಡರೀಕಾಕ್ಷ, ನಾವು ಬಹುಕಾಲದಿಂದ ನಿನ್ನಲ್ಲಿ ಇಟ್ಟಿರುವ ಆಶೆಯನ್ನು ಮುರಿಯಬೇಡ. ನಮ್ಮನ್ನು ಈಗಲೇ ಮನೆಗೆ ಹೋಗಬೇಕೆಂದು ಹೇಳಿದೆಯಲ್ಲವೇ? ನಮ್ಮ ಮನಸ್ಸನ್ನು ನೀನು ಸೂರೆಗೊಂಡ ಮೇಲೆ ನಾವು ಮನೆಗೆ ಹೋಗಿ ಮಾಡುವುದೇನು? ನಮ್ಮ ಮನಸ್ಸೆಲ್ಲವೂ ನಿನ್ನಲ್ಲಿ ಸೇರಿರುವಾಗ ಮೃತಮಯವಾದ ಈ ದೇಹವು ಯಾವ ಕೆಲಸವನ್ನು ಮಾಡಬಲ್ಲದು? ಗೃಹ ಕಾರ್ಯಗಳಲ್ಲಿ ನಮ್ಮ ಕೈ ನಡೆಯುವವೇ? ಮೊದಲು ಈ ನಿನ್ನ ಪಾದಮೂಲವನ್ನು ಬಿಟ್ಟು ಹೊರಡುವುದಕ್ಕೆ ನಮಗೆ ಕಾಲುಗಳು ಬಾರವು. ಹೀಗೆ ನಮಗೆ ಕೈಕಾಲುಗಳೇ ಆಡದಿರುವಾಗ ನಾವು ಹೋಗುವುದು ಹೇಗೆ? ಕೆಲಸ ಮಾಡುವುದು ಹೇಗೆ? ನಾಥ, ನಿನ್ನ ಪ್ರಸನ್ನ ದೃಷ್ಟಿಯನ್ನು ನೋಡಿಯೂ ನಿನ್ನ ವೇಣುಗಾನವನ್ನು ಕೇಳಿಯೂ ನಮ್ಮ ಹೃದಯದಲ್ಲಿ ಉರಿಯುತ್ತಿರುವ ಮನ್ಮಥಾಗ್ನಿಯನ್ನು ನಿನ್ನ ಅಧರಾಮೃತ ಸೇಚನದಿಂದಲೇ ನಂದಿಸಬೇಕು. ಈಗ ನೀನು ಮಾಡತಕ್ಕ ಕಾರ್ಯವಿಷ್ಟೇ. ಹಾಗೆ ಮಾಡದ ಪಕ್ಷದಲ್ಲಿ ಅದೇ ಮನ್ಮಥಾಗ್ನಿಗಿಂದ ನಮ್ಮ ದೇಹವು ಈಗಲೇ ದಗ್ಧವಾಗಿ ಹೋಗುವುದು. ನೀವು ಸತ್ತರೇನೋ, ನನಗೆ ಆ ತೊಂದರೆಯೇ ತಪ್ಪಿತಲ್ಲವೇ ಎಂದು ನೀನು ಹೇಳಬಹುದು.
ನಾವು ಸತ್ತರೂ ನಿನ್ನನ್ನು ಬಿಡುವುದಿಲ್ಲವೆಂದು ತಿಳಿ. ಸಾಯುವಾಗಲೂ ನಿನ್ನ ಧ್ಯಾನದಿಂದ ನಿನ್ನ ಸಾನ್ನಿಧ್ಯವನ್ನೇ ಸೇರುವೆವು. ನಾಥ, ಯಾವಾಗಲೂ ನೀನು ಅರಣ್ಯವಾಸಿಗಳಾದ ಯೋಗಿಗಳಲ್ಲಿಯೇ ನಿತ್ಯವಾಸವನ್ನು ಮಾಡತಕ್ಕವನಾದುದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಗೂ ಕೂಡ ನಿನ್ನ ಪಾದ ಸಂಬಂಧವು ಯಾವಾಗಲೂ ಒಮ್ಮೊಮ್ಮೆ ಲಭಿಸುವುದು. ಅಂತಹ ನಿನ್ನ ಪಾದ ಮೂಲವನ್ನು ಸೇರಿ ಈಗ ನಾವು ಅದರ ರುಚಿಯನ್ನು ತಿಳಿದಿರುವಾಗ ಇಲ್ಲಿಂದ ಹೋಗಿ ನಮ್ಮ ಪತಿ ಪುತ್ರಾದಿಗಳ ಮುಂದೆ ನಿಲ್ಲುವುದಕ್ಕಾದರೂ ನಮಗೆ ಮನಸ್ಸು ಬರುವುದೇ? ಎಂದಿಗೂ ಇಲ್ಲ. ಯಾವಳ ಕಟಾಕ್ಷ ವೀಕ್ಷಣಕ್ಕಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕಷ್ಟಪಡುತ್ತಿರುವರೋ ಅಂತಹ ಮಹಾಲಕ್ಷ್ಮಿಯು ಯಾವಾಗಲೂ ನಿನ್ನ ಎದೆಯಲ್ಲಿ ಸುಖವಾಗಿ ನೆಲೆಸಿರತಕ್ಕವಳಾದರೂ ಭಕ್ತರಿಗೆ ಲಭ್ಯವಾದ ನಿನ್ನ ಪಾದ ರಜಸ್ಸಿಗಾಗಿ ಆಸೆಪಟ್ಟು ನಿನ್ನ ಪಾದ ತುಳಸಿಯೊಡನೆ ಸವತಿತನದಿಂದ ಹೋರಾಡುವಳು. ಆ ನಿನ್ನ ಪಾದಾರವಿಂದ ರೇಣುವಿನ ಮಹಿಮೆಯಲ್ಲವೇ ಮಹಿಮೆ. ಈಗ ನಾವು ಬಯಸುವುದು ಅದೇ. ಓ ಭಕ್ತಾರ್ತಿಹರಣ, ನಮ್ಮಲ್ಲಿ ಪ್ರಸನ್ನನಾಗು. ನಾವು ನಿನ್ನನ್ನು ಉಪಾಸನೆ ಮಾಡಬೇಕೆಂಬ ಒಂದೇ ಆಸೆಯಿಂದ ಎಲ್ಲರನ್ನೂ ತೊರೆದು ಬಂದಿರುವೆವು. ನಿನ್ನ ಮಂದಸ್ಮಿತ ಸುಂದರವಾದ ಮುಖವನ್ನು ನೋಡುವುದರಿಂದ ಉಂಟಾದ ಕಾಮಾಗ್ನಿಯಿಂದ ತಪಿಸುತ್ತಿರುವ ನಮಗೆ ನಿನ್ನ ದಾಸ್ಯವನ್ನು ಕರುಣಿಸಬೇಕು. ಕೃಷ್ಣ, ಮುಂಗುರುಳುಗಳಿಂದ ಶೋಭಿತವಾದ ಈ ನಿನ್ನ ಮುಖಾರವಿಂದದ ಸೊಬಗು, ಕುಂಡಲಾಲಂಕೃತಗಳಾದ ನಿನ್ನ ಕಪೋಲಗಳು, ಅಮೃತವನ್ನು ತೊಟ್ಟಿಕ್ಕುವಂತಿರುವ ನಿನ್ನ ತುಟಿಗಳು, ನಿನ್ನ ಪ್ರಸನ್ನ ದೃಷ್ಟಿ, ಆಶ್ರಿತರಿಗೆ ಅಭಯಪ್ರದಗಳಾದ ನಿನ್ನ ಭುಜದಂಡಗಳು, ಮಹಾಲಕ್ಷ್ಮಿಗೆ ನಿವಾಸ ಸ್ಥಾನವಾದ ನಿನ್ನ ಎದೆ, ಇವೆಲ್ಲವನ್ನೂ ನೋಡಿ ನಾವು ನಿನ್ನಲ್ಲಿ ದಾಸ್ಯವನ್ನು ಮಾಡಬೇಕೆಂದೇ ಬಂದಿರುವೆವು. ನನ್ನಂತಹ ಪರಪುರುಷರನ್ನು ನೋಡಿ ನೀವು ಮೋಹಿಸುವುದು ದೋಷಾಸ್ಪದವಲ್ಲವೇ ಎಂದು ಕೇಳುವೆಯಾ? ಅದೇನೋ ವಾಸ್ತವವೇ. ಆದರೇನು, ಅವ್ಯಕ್ತ ಮಧುರವಾದ ಸ್ವರ ಮೂರ್ಛನೆಗಳೊಡಗೂಡಿದ ನಿನ್ನ ವೇಣುಗಾನವನ್ನು ಕಿವಿಯಾರ ಕೇಳಿ ನಿನ್ನ ಸುಂದರಾಕಾರವನ್ನು ಕಣ್ಣಾರೆ ನೋಡಿದ ಮೇಲೆ ಈ ತ್ರೈಲೋಕ್ಯದಲ್ಲಿ ಯಾವಳು ತಾನೇ ತನ್ನ ಸದಾಚಾರವನ್ನು ಮೀರದಿರುವಳು? ಎಷ್ಟೇ ಸದಾಚಾರ ಪರರಾದ ಸ್ತ್ರೀಯರು ನಿನ್ನ ವಿಷಯದಲ್ಲಿ ಮೋಹ ಪರವಶರಾಗುವರು. ಸ್ತ್ರೀಯರ ಮಾತು ಹಾಗಿರಲಿ. ಕೃಷ್ಣ, ನಿನ್ನ ಗಾನಕ್ಕೂ ನಿನ್ನ ರೂಪಕ್ಕೂ ಪಶು ಪಕ್ಷಿ ಮೃಗಾದಿ ಜಂತುಗಳು ಅಚೇತನಗಳಾದ ವೃಕ್ಷಗಳು ಮೋಹಿಸಿ ಪುಳಕಿತವಾದಂತೆ ಉಲ್ಲಾಸಗೊಂಡಿರುವುದನ್ನು ಕಾಣೆಯ. ಹೆಚ್ಚು ಮಾತಿನಿಂದೇನು? ಆದಿಪುರುಷನು ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ಉಪೇಂದ್ರಾದಿ ಅವತಾರಗಳನ್ನೆತ್ತಿದಂತೆ ಈಗ ನೀನು ಗೋಕುಲವಾಸಿಗಳಾದ ನಮ್ಮೆಲ್ಲರ ದುಃಖ ಶಮನಾರ್ಥವಾಗಿಯೇ ಈ ರೂಪವನ್ನು ಕೈಗೊಂಡಿರುವೆ. ಆದುದರಿಂದ ನಿನ್ನ ಕಿಂಕರಿಯರಾದ ನಮ್ಮಲ್ಲಿ ಕರುಣೆಯಿಟ್ಟು ಕಾಮ ತಾಪದಿಂದ ಕುದಿಯುತ್ತಿರುವ ನಮ್ಮ ಎದೆಯಲ್ಲಿಯೂ ನಮ್ಮ ಶಿರಸ್ಸುಗಳಲ್ಲಿಯೂ ನಿನ್ನ ಮೃದುವಾದ ಕೈಯನ್ನಿಟ್ಟು ನಮ್ಮ ತಾಪವನ್ನು ನೀಗಿಸಬೇಕು ಎಂದರು. ಓ ಪರೀಕ್ಷಿತ್ ರಾಜ, ಶ್ರೀಕೃಷ್ಣನು ಸಮಸ್ತ ಯೋಗಗಳಿಗೂ ತಾನೇ ಪ್ರಭುವಾಗಿ ಆತ್ಮಾರಾಮನೆನಿಸಿಕೊಂಡಿರುವುದರಿಂದ ಇಂತಹ ವಿಷಯಾಭಿಲಾಷೆಗಳಲ್ಲಿ ವಿಮುಖನಾಗಿದ್ದರು ಆ ಗೋಪಾಂಗನೆಯರ ದೈನ್ಯೋಕ್ತಿಯನ್ನು ಕೇಳಿ ಕನಿಕರಗೊಂಡು ನಗುತ್ತಾ ಆಶ್ರಿತರ ದುಃಖವನ್ನು ನೀಗಿಸುವುದೇ ತನಗೆ ಸ್ವಭಾವವಾದುದರಿಂದ ಅವರ ಕೋರಿಕೆಯಂತೆ ಅವರೊಡಗೂಡಿ ಲೀಲೆಯಿಂದ ಆಟವಾಡುತ್ತಿದ್ದನು. ಪ್ರಸನ್ನ ದೃಷ್ಟಿಯಿಂದಲೂ ಉಲ್ಲಾಸಗೊಂಡ ಮುಖದಿಂದಲೂ ಮೊಲ್ಲೆಯ ಮೊಗ್ಗುಗಳಂತೆ ಮನೋಹರವಾದ ದಂತಕಾಂತಿಯೊಡಗೂಡಿದ ಮಂದಹಾಸದಿಂದಲೂ ಶೋಭಿತರಾದ ಆ ಸ್ತ್ರೀಯರ ಗುಂಪಿನಲ್ಲಿ ನಿಂತಿದ್ದ ಕೃಷ್ಣನು ನಕ್ಷತ್ರಗಳ ನಡುವೆ ಪ್ರಕಾಶಿಸುವ ಚಂದ್ರನಂತೆ ತೋರುತ್ತಿದ್ದನು. ಆ ಗೋಪಿಯರು ಸುತ್ತಲೂ ನಿಂತು ತನ್ನ ವಿಷಯವಾದ ಕೀರ್ತನೆಗಳನ್ನು ಹಾಡುತ್ತಿರುವಾಗ ಅದಕ್ಕೆ ಸರಿಯಾಗಿ ತಾನು ವೇಣುಗಾನ ಮಾಡುತ್ತಿದ್ದನು. ಕೊರಳಲ್ಲಿ ವೈಜಯಂತಿ ಮಾಲಿಕೆಯು ತೂಗಾಡುತ್ತಿರಲು ಹೆಣ್ಣಾನೆಗಳಿಂದ ಪರಿವೃತನಾದ ಗಜಯೂಥಪನಂತೆ ಆ ವನಕ್ಕೆ ಅಪೂರ್ವ ಶೋಭೆಯನ್ನು ಬೀರುತ್ತಾ ಅಲ್ಲಲ್ಲಿ ವಿನೋದದಿಂದ ಸುತ್ತಾಡುತ್ತಿದ್ದನು. ಹಾಗೆಯೇ ಆ ಗೋಪಿಯರೆಲ್ಲರನ್ನೂ ಯಮುನಾ ತೀರಕ್ಕೆ ಕರೆತಂದು ಅಲ್ಲಿ ಯಾವಾಗಲೂ ನೈದಿಲೆ ಹೂಗಳ ಸುವಾಸನೆಯನ್ನು ತಂದು ಹರಡುತ್ತಿರುವ ಮಂದ ಮಾರುತದಿಂದ ಮನೋಹರವಾಗಿಯೂ ಸುವರ್ಣ ಛಾಯೆಯುಳ್ಳದ್ದಾಗಿಯೂ ಇದ್ದ ಒಂದಾನೊಂದು ಮಳಲು ದಿಣ್ಣೆಯ ಬಳಿಗೆ ಸೇರಿಸಿದನು. ಅಲ್ಲಿ ಆ ಸ್ತ್ರೀಯರೆಲ್ಲರನ್ನೂ ಸುತ್ತಲೂ ನಿಲ್ಲಿಸಿಕೊಂಡು ಒಬ್ಬಳ ಭುಜದ ಮೇಲೆ ಕೈ ಹಾಕುವುದು, ಮತ್ತೊಬ್ಬಳನ್ನು ಕೈ ನೀಡಿ ಅಪ್ಪಿಕೊಳ್ಳುವುದು, ಒಬ್ಬಳ ಕೈಗೆ ತನ್ನ ಕೈಯನ್ನು ಪೋಣಿಸುವುದು, ಮತ್ತೊಬ್ಬಳಿಗೆ ಮುಂಗುರುಳನ್ನು ತನ್ನ ಕೈಯಿಂದ ತಿದ್ದುವುದು, ಮತ್ತೊಬ್ಬಳ ಕಾಲನ್ನು ಹಿಡಿಯುವುದು, ಇನ್ನೊಬ್ಬಳ ಸೆರಗನ್ನೆಳೆಯುವುದು, ಮತ್ತೊಬ್ಬಳ ಎದೆಯ ಮೇಲೆ ಕೈಯಿಕ್ಕುವುದು,
ಇನ್ನೊಬ್ಬಳೊಡನೆ ಹಾಸ್ಯದ ಮಾತುಗಳನ್ನಾಡುವುದು, ಇನ್ನೊಬ್ಬಳಿಗೆ ನಖಕ್ಷತವನ್ನು ಮಾಡುವುದು, ಬೇರೊಬ್ಬಳೊಡನೆ ಆಟವಾಡುವುದು, ಮತ್ತೊಬ್ಬಳನ್ನು ಅನುರಾಗ ಸೂಚಕವಾದ ದೃಷ್ಟಿಯಿಂದ ನೋಡುವುದು, ಇನ್ನೊಬ್ಬಳನ್ನು ನೋಡಿ ನಗುವುದು, ಈ ವಿಧವಾದ ಚೇಷ್ಟೆಗಳಿಂದ ಆ ಗೋಪ ಸ್ತ್ರೀಯರಿಗೆ ಮತ್ತಷ್ಟು ಕಾಮವನ್ನು ಹೆಚ್ಚಿಸಿಬಿಟ್ಟನು. ಹೀಗೆ ಕೃಷ್ಣನು ತಮ್ಮಲ್ಲಿ ವಿಶೇಷವಾದ ಸಲಿಗೆಯನ್ನು ತೋರಿಸುತ್ತಿರಲು ಅವರಿಗೆ ಲೋಕದಲ್ಲಿ ತಮಗಿಂತಲೂ ಮೇಲಾದ ಸುಂದರ ಸ್ತ್ರೀಯರೇ ಇಲ್ಲವೆಂಬ ಗರ್ವವು ಹುಟ್ಟಿತು. ಹೀಗೆ ಸೌಂದರ್ಯ ಮದದಿಂದ ಅವರು ಹೆಮ್ಮೆಗೊಂಡಿರುವುದನ್ನು ತಿಳಿದು ಕೃಷ್ಣನು ಆ ಗರ್ವವನ್ನು ಮುರಿಯಬೇಕೆಂಬ ಉದ್ದೇಶದಿಂದ ಕ್ಷಣ ಮಾತ್ರದಲ್ಲಿ ಅವರೊಬ್ಬರಿಗೂ ತಿಳಿಯದಂತೆ ಅಂತರ್ಧಾನ ಹೊಂದಿ ಕಣ್ಮರೆಯಾದನು. ಇದು 29ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.